तीड़ में तेल है मगर दिखता नहीं, पेट में अंगार है मगर जलता नहीं, दूध में घी है वो भी मगर दिखता नहीं. ಅಂದ್ರ ಏನ್ರಿಪ್ಪ ಮಾತಾ ಯಾನ್ ಮಾತಾಡಿದ ಏನ್ ಮಾತಾಡಿದ್ರಿ? ಈ ಶರೀರಾಗ ಚೈತನ್ಯ ಪರಮಾತ್ಮ ಅದಾನ. ಪರಮಾತ್ಮ ಮತ್ತು ಚೈತನ್ಯ ಪರಮಾತ್ಮ ಶರೀರಾಗ ಅದಾನ. ಹೌದಾ? ಶರೀರ ಚೈತನ್ಯ ಪರಮಾತ್ಮನಿಗೆ ಹೇಳ್ತದ ಏನಂತ? ಎಲ್ಲಾ ಕಡೆ ತಿರುಗಾಡ್ಸ್ಕೊಂಡ್ ಬಂದಿ, ಬುಂದಾ ಬಿಡ್ರ ಬುಂದಾ ಕೊಟ್ಟಿ, ಕುಂದಾ ಬಿಡ್ರ ಕುಂದಾ ಕೊಟ್ಟಿ, ಹೌದಾ? ನನಗೆಲ್ಲಾ ಸಂಪತ್ತು ಕೊಟ್ಟಿ, ಇವತ್ತು ನೀ ನಾನು ಬಿಟ್ಟು ಹೋಗ್ಬೇಡ, ನೀ ಇರ ಅಂತ ಹೇಳಿ ನಾ ಹೇಳಿದಿ. ಇವ ಬ್ಯಾರೆ ತಿಳ್ಕೊಂಡಾನ. ಹೆಂಗ ತಿಳ್ಕೊಂಡಾರ? ಪುಣ್ಯಾತ್ಮರೇ, ಆತ್ಮರಾಮ ಎಂದರೆ ಊಟ ಮಾಡಿ ಅಂತ ಕೇಳ್ತಾನ. ಕೇಳ್ಯಾರ. ನಾ ಸಾಹಿತ್ಯ ಹಾಡಿದ್ಯಾನ. ಏನ್ರಿ? ಅರಸ ನಿಲ್ಲದ ಊರು, ಹೌದು. ಅರಸ ನಿಲ್ಲದ ಊರು, ಹೊರಸ ನಿಲ್ಲದ ನಿದ್ರೆ, ದೇವರಿಲ್ಲದ ಜಗಲಿ, ಗೋಡೆ ನಿಲ್ಲದ ಸುಣ್ಣ, ಹೌದು. ಸುಣ್ಣ ನಿಲ್ಲದ ಗೋಡೆ, ಇವೆಲ್ಲವೂ ನೀರಿನ ಮೇಲೆ ಅಕ್ಷರ ಬರೆದಂತೆ ಅಂತ ಹೇಳ್ತಾರೆ ಜ್ಞಾನಿಗಳು. ಹೇಳ್ತಾರಿಪ್ಪ ಮಾತಾ. ಸಂಸಾರ ಹೇ ಶನಿವಾರ ಮಾಸ್ತರ, ಸಂಸಾರದಾಗ ಸಾಕ್ಷಾತ್ ಭಗವಂತನ ಕಂಡವ್ರದಾರ ಧರಣಿ ಮೇಲೆ ಅದಾರ. ಯಾರು? ಯಾರಿಪ್ಪ? ಯಾರು? ಯಾರು? ವಿಷಯ ತಮಗೊಂದು ಮಾತು ಹೇಳದ. ಏನ್ರಿಪ್ಪ ಮಾತಾ? ಸದ್ದ ಯಾವ ಸೊಲ್ಲಾಪುರ ಜಿಲ್ಲೆ ಮಂಗಳೇವಾಡ ತಾಲೂಕ ಮುತ್ಯಾಮಾಯಂಗ್ರೆ ಒಂದಲ್ಲಿ 2 ಹೆಂಡ್ರ ಮಾಡ್ಕೊಂಡು ಬಂದ. 2 ಹೆಂಡ್ರ ಮಾಡ್ಕೊಂಡು ಕರ್ನಾಳ ಗುರುವಿನ ಸೇವಾ ಮಾಡಿದ್ರು. ವರ್ಷಕ್ಕೊಮ್ಮೆ ಕೈಲಾಸದ ಶಿವ ಪಾರ್ವತಿ ಧರಣಿಗೆ ಬಂದ ಮುಂಡ ಸುತ್ತ ಹೋಗ್ತಾರೆ ಸಂಸಾರದವಂಗೆ. ಅದಕ್ಕ ಜಗತ್ತಿನಾಗ ಸಂಸಾರ ಮಾಡಿದವ್ರದ್ದು ಎಷ್ಟೋ ಮಂದಿ ಜಗತ್ತಿನ ಹೆಸರದಾರ. ಒಂದು ಕುಲಕ್ಕ ದೇವರಾಗ್ಯಾರ. ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚಗಂಡನ ಸೇವಾ ಮಾಡಿಕೊಂಡು ಅಳಸಿದನ್ನ ಉಂಡು ಭಗವಂತನ ಸೇವಾ ಮಾಡಿ ಜಗತ್ತಿನಾಗ ಸಂಸಾರವತಿಯಾಗಿ ಪತಿವರ್ತ ಹೆಣ್ಣು ಮಗಳಾಗಿ ಜಗತ್ತಿಗೆ ಕೀರ್ತಿ. ಇದೇ ಯಾರು ಆ ಕಡೆ ಬೇಡ. ಇದೇ ಕಲಿಯುಗದಾಗ ಯಾರು ಸಂಸಾರದಳು ಶೀಲಕ್ಕಾಗಿ ತನ್ನ ಹೊಟ್ಟೆ ಹುಟ್ಟತಕ್ಕಂತ ಕೂಸಿನ ಪ್ರಾಣ ಹೋದ್ರನು ಯಾರು? ಕಡ್ಲಿ ಮಟ್ಟಿ ಕಾಸಿವೆ ಜಗತ್ತಿನ ಹೆಸರು ಉಳಿಸ ಸಂಸಾರದಾಗ ಉಳಿಸ್ಯಾರ. ನೀವು ಸಂಸಾರ ಸಂಸಾರ ಅಂದ್ರ ನಿನಗ್ಯಾನಾಗ್ಯದ? ಬರೇ ಹೆಂಡ್ರು ಮಕ್ಕಳು ಕಾಟ ನಿನಗಾಗ್ಯದ. ಹೆಂಡತಿ ಕಾಟಿಗೆ ಸ್ವರ್ಗ ಇದೆ. ನಮ್ಮ ಅಕ್ಕನ ಕಾಟಿಗೆ ಮನ್ಯಾಗ ಮೂರನೇ ಸಂದಿನ ವಂದನೆಗಳನ್ನ ಸಮರ್ಪಿಸಿಕೊಂಡು ಹೌದು ಹೌದ್ರಿಪ್ಪ. ಅದಕ್ಕೆ ಆನಂದ ಏನ್ರಿಪ್ಪ ಮಾತಾ? ಜ್ಞಾನಿಗಳೊಂದು ಕಡೆ ಒಂದು ಮಾತು ಹೇಳ್ತಾರ. ಏನ್ ಹೇಳ್ತಾರ ಮಾತಾ? ಅರಸ ನಿಲ್ಲದ ಊರು, ಹೌದು. ಅರಸ ನಿಲ್ಲದ ಊರು, ಹೊರಸ ನಿಲ್ಲದ ನಿದ್ರೆ, ದೇವರಿಲ್ಲದ ಜಗಲಿ, ಗೋಡೆ ನಿಲ್ಲದ ಸುಣ್ಣ, ಹೌದು. ಸುಣ್ಣ ನಿಲ್ಲದ ಗೋಡೆ, ಇವೆಲ್ಲವೂ ನೀರಿನ ಮೇಲೆ ಅಕ್ಷರ ಬರೆದಂತೆ ಅಂತ ಹೇಳ್ತಾರೆ ಜ್ಞಾನಿಗಳು. ಹೇಳ್ತಾರಿಪ್ಪ ಮಾತಾ. ಯಾಕೆ ಈ ಮಾತನ್ನು ಬಳಕೆ ಮಾಡ್ಯಾರ? ಯಾಕ್ರಿಪ್ಪ? ಊರಾಗ ಹಿರಿಯರು ಹೇಳೋರು ಕೇಳೋರು ಹಿರಿಯರಿದ್ರೆ ಊರು ಚಂದ. ಚಂದ ಅಂದ್ರ ಚಂದಾನ ದುಡಿದು ಬಂದ ಮನುಷ್ಯರಿಗೆ ಮನಗಲಿಕ್ಕೆ ಮೆತ್ತಾನ ಹಾಸಿದ್ರೆ ಒಳ್ಳೇದು. ಆ ಮನಿಯೆಲ್ಲ ಬಾರಿ ಕಟ್ಟಿವ್ ಕರೆ, ಆ ಮನ್ಯಾಗ ಗ್ವಾಡಿಗೆ ಸುಣ್ಣ ಬಣ್ಣ ಇದ್ರೆ ಗ್ವಾಡಿ ಚಂದ. ಚಂದ ಮನಿಯಾಗ ಜಗಲಿ ಐತಿ, ಜಗಲಿಕ್ ಮ್ಯಾಲ ದೇವ್ರಿದ್ರೆ ಜಗಲಿ ಚಂದ ಅಂತ ಹೇಳ್ಯಾರ. ಹೇಳ್ಯಾರಿಪ್ಪ ಮಾತಾ. ಅಂತ ಮಾತನ್ನ ಬಳಕೆ ಮಾಡಿಕೊಂಡು ಇವತ್ತಿನ ಒಳ್ಳೆಯ ಕಲಾವಿದರು ಬಹಳಷ್ಟು ಮಾರ್ಮಿಕವಾಗಿರ್ತಕ್ಕಂತ ವಿಷಯಗಳನ್ನು ತಮ್ಮೆಲ್ಲರ ಮುಂದೆ ಪ್ರತಿಪಾದನೆ ಮಾಡ್ಯಾರ. ಮಾಡ್ಯಾರ ಬಹಳ ಅನುಭವಿ ಕಲಾವಿದರು ನಮ್ಮ ಆಳ್ಗಿ ಪಿಂಟು ಮಾಸ್ತರ್ ಅವರು ಬಹಳಷ್ಟು ವಿಸ್ತಾರವಾಗಿ ವಿಷಯಗಳನ್ನ ವಿಂಗಡಣೆ ಮಾಡುತ್ತಾ ಬಂದಾರ. ಸಂಸಾರ ಅಂತಕ್ಕಂಥದ್ದು ಏನೇನು ಸಮಯ ಇಲ್ಲ, ಸಂಸಾರದಾಗ ಸುಖಾನೇ ಇಲ್ಲ ಅಂತಕ್ಕಂತ ವಿಷಯಗಳನ್ನ ಮುರಿದು ಮಾತಾಡೋಣ. ಬಹಳ ಒಳ್ಳೆ ಮಾತು ಐತಿ. ಹೌದು. ಅದಕ್ಕ ಜ್ಞಾನಿಗಳು ಹೇಳ್ತಾರ. ಏನ್ ಹೇಳ್ತಾರ ಮಾತಾ? तीड़ में तेल है मगर दिखता नहीं, पेट में अंगार है मगर जलता नहीं, दूध में घी है वो भी मगर दिखता नहीं. ಅಂದ್ರ ಏನ್ರಿಪ್ಪ ಮಾತಾ? ಎಳ್ಳಿನೊಳಗೆ ಎಣ್ಣೆದ. ಎಳ್ಳಿನೊಳಗೆ ಎಣ್ಣೆದ ಯಾರ ಕಣ್ಣಿಗೆ ಕಂಡೈತೇನು? ಇಲ್ಲ, ಕಂಡಿಲ್ಲ. ಹಂಗ ನಮ್ಮ ನಿಮ್ಮೆಲ್ಲ ಹೃದಯದೊಳಗೆ ಬೆಂಕಿ ಅದ. ಈ ಬೆಂಕಿ ಅಂದರೆ ನಮ್ದು ಸುಟ್ಟೈತೇನು? ಇಲ್ಲ, ಸುಟ್ಟಿಲ್ಲ. दूध में घी है वो भी मगर दिखता नहीं. ಅಂದ್ರೆ ಏನ್ರಿಪ್ಪ ಮಾತಾ? ಹಾಲಿನೊಳಗೆ ತುಪ್ಪ ಅಡಕಾಗ್ಯದ. ತುಪ್ಪ ತೆಗಿಬೇಕಾದ್ರೆ ಕಷ್ಟ. ಹೌದಾ? ಹಾಲು ಹಿಂಡಿ ಕಾಸಿ ಹಪ್ಪ ಹಾಕಿ ಕಡಗೋಲಿನಿಂದ ಕಟ್ಟದಾಗ ಬೆಣ್ಣೆ ತಯಾರಾಗ್ತದ. ಅದೇ ಬೆಣ್ಣೆ ಒಯ್ದು ಒಲಿ ಮೇಲೆ ಕಾಸಿದ ತುಪ್ಪ ಆಗ್ತದ. ಅದೇ ತುಪ್ಪ ಅಂತಂದ್ರೆ ದೇವರ ಮುಂದೆ ದೀಪ ಹಚ್ಚಿದ ದೀಪ ಹತ್ತದ. ಆ ತುಪ್ಪ ಎಲ್ಲಿ ಹುಟ್ಟ್ಯದ?
ಹಾಲ್ನಾಗೆ ಹುಟ್ಟ್ಯದ ಹುಟ್ಟ್ಯಾದ ಅದೇ ಒಯ್ದು ತುಪ್ಪ ಒಯ್ದು ಹೊಳ್ಳಿ ಹಾಲ್ನಾಗ ಕುಡಿಸಿರ ಕುಡಂಗೈತಿ ಇಲ್ಲ. ಈ ಜಗತ್ತಿನಾಗ ಸನ್ಯಾಸಿಗಳು ಎಲ್ಲಿ ಹುಟ್ಟ್ಯಾರ? ಸಂಸಾರದಾಗೆ ಹುಟ್ಟ್ಯಾರ. ಹುಟ್ಟ್ಯಾರ ಕರೆ ಅವರು ಹೆಂಗಾಗ್ಯಾರ? ಮ್ಯಾಲ ಹೋಗಿ ತುಪ್ಪಾಗ್ಯಾರ. ಜಗತ್ತ ಮೊದಲು ವಿಚಾರ ಮಾಡುವಂತ ಮಾತು ಈ ಮಾಸ್ತರ. ಹೌದಾ? ಜಗತ್ತಿನಲ್ಲಿ ವಿಷಯ ಏನಲ್ಲ ಅದಾವ. ಈಗ ಇಲ್ಲಿ ನಡೆದಿರ್ತಕ್ಕಂತ ವಿಷಯ ಏನದ? ಸಂಸಾರ ಮತ್ತು ಸನ್ಯಾಸಿ. ಹೌದು. ನೀ ಸಂಸಾರದೊಳಗೆ ನೀ ಬರಬಾರ್ದು, ಸನ್ಯಾಸಿ ಒಳಗೆ ನಾ ಹೋಗಬಾರ್ದು. ಹಿಂಗದ ವಿಷಯ. ಹೌದಾ? ನಾ ಏನ್ ಮಾತಾಡಿದ? ಏನ್ ಮಾತಾಡಿದ್ರಿ? ಈ ಶರೀರಾಗ ಚೈತನ್ಯ ಪರಮಾತ್ಮ ಅದಾನ. ಪರಮಾತ್ಮ ಮತ್ತು ಚೈತನ್ಯ ಪರಮಾತ್ಮ ಶರೀರಾಗ ಅದಾನ. ಹೌದಾ? ಶರೀರ ಚೈತನ್ಯ ಪರಮಾತ್ಮನಿಗೆ ಹೇಳ್ತದ ಏನಂತ? ಎಲ್ಲಾ ಕಡೆ ತಿರುಗಾಡ್ಸ್ಕೊಂಡ್ ಬಂದಿ, ಬುಂದಾ ಬಿಡ್ರ ಬುಂದಾಕ್ ಪಟ್ಟಿ, ಕುಂದಾ ಬಿಡ್ರ ಕುಂದಾಕ್ ಪಟ್ಟಿ. ಹೌದು. ನನಗೆಲ್ಲಾ ಸಂಪತ್ತು ಪಟ್ಟಿ. ಇವತ್ತು ನೀ ನಾನು ಬಿಟ್ಟು ಹೋಗ್ಬೇಡ, ನೀ ಇರ್ರ ಅಂತ ಹೇಳಿ ನಾ ಹೇಳಿ ಇವ ಬ್ಯಾರೆ ತಿಳ್ಕೊಂಡಾನ. ಹೆಂಗ ತಿಳ್ಕೊಂಡಾರ? ಪುಣ್ಯಾತ್ಮರೇ, ಆತ್ಮರಾಮ ಎಂದರೆ ಊಟ ಮಾಡಿದ ಅಂತ ಕೇಳ್ತಾನ. ಕೇಳ್ಯಾರ. ನಾ ಸಾಹಿತ್ಯ ಹಾಡಿದ್ಯಾನ. ಏನ್ರಿಪ್ಪ? ಮಾತಾಡಿ ಅದನ್ನೇ ಹೇಳಿದೆ. ಮರಣ ಇರ್ಲಾರ ಜೀವ. ಹೌದು. ಈ ಶರೀರಕ್ಕೆ ಮರಣ ಇರ್ಲಾರ ಜೀವಾತ್ಮ ಇದ್ರೊಳಗೆ ಕೂತ್ಕೊಂಡು ಹೆಂಗ ಆಟ ನಡೆಸಿ ಅಂತಕ್ಕಂತ ವಿಷಯನೂ ಅಲ್ಲೇ ಹೇಳಿದ್ದ. ಯಾಕೋ ಮಾಸ್ತರ್ ಗಾಡಿ ಹಾಕುತ್ತೆ ಬಂದಕ್ಕೆ ವಿಚಾರ ಗಡಬಡ್ಲೆ ಮಾತಾಡ್ಲಿಕ್ಕೆ ಹೋಗ್ಬೇಡ. ಇರ್ಲಿ ಒಳ್ಳೆ ಕಲಾವಿದ್ರು ಅದಿರಿ. ಆ ವಿಷಯ ಹೇಳಿದ್ರೇನ? ಯಾವ ವಿಷಯ? ಸಂಸಾರ ಮತ್ತು ಸನ್ಯಾಸಿ. ಆ ಪಿಂಟು ಮಾಸ್ತರ್ ಸನ್ಯಾಸಿವಾದ ಮಾಡ್ಲಿಕ್ಕೆ ನಾ ಸಂಸಾರವಾದ ಮಾಡ್ಲಿಕ್ಕೆ ನಮಗಿಬ್ಬರಲ್ಲಿ ಜಗಳ ನಡೆದ. ಪ್ರಪಂಚ ಹೆಚ್ಚತನಾತ್ನಿ ಪಾರಮಾರ್ಥ ಹೆಚ್ಚತವ ಆತನ. ಹೌದಾ? ಇಬ್ರು ಕೂಡಿ ಯಾರನ್ನೇ ಕೇಳು ನಡೀತಿ. ಇಬ್ರು ಕೂಡಿ ಹೊಂಟ್ರು ಹೋಗಕ ಏನಾಗಿತ್ರಿಪ್ಪ? ಜೇಡರ ದಾಸಿಮೈನವರು. ಜೇಡರ ದಾಸಿಮೈನವರು ಮಧ್ಯಾಹ್ನದಾಗ ನೂಲಿನ ಏನೋ ಮಗ್ಗ ಹಿಡಿತಿದ್ರು. ಹೌದು. ಆ ಮಗ್ಗ ಕರ್ಮಿ ನೈತಿದ್ರು. ಆ ಸಮಯದಲ್ಲಿ ಇಬ್ರು ಹೋಗಿ ಅಲ್ಲಿ ಕುತ್ತ ಕಾಲಕ್ಕೆ ಕೇಳ್ತಾರ, ಏನಂತ? ಯಪ್ಪ, ಜೇಡರ ದಾಸಿಮಯ್ಯ ಒಳ್ಳೆಯವದಿನಿ. ಹೌದು. ಎಲ್ಲಾ ವಿಷಯಗಳನ್ನ ಬಿಡಿಸಾಮದಿ. ಜಗತ್ತಿನಾಗ ಪ್ರಪಂಚ ಶ್ರೇಷ್ಠ ಏನು ಪಾರಮಾರ್ಥ ಶ್ರೇಷ್ಠ ಅಂತ ನಮ್ಮಲ್ಲಿ ಜಗಳ ನಡೆದಾದ. ಇದನ್ನ ವಿಷಯ ಬಿಡಿಸ್ತಂದಾಗ ಏನಾಯ್ತು? ಬಂದಿರ್ತಕ್ಕಂತ ಮಾತು ಬರೋಬ್ಬರೈತಿ. ನಿಮ್ ವಿಷಯ ಎಲ್ಲ ಬಿಡಿಸ್ತೀನಿ ಅನ್ಕ ಕುಂಡ್ರಿ ಅಂದ ಜೇಡ್ರ ದಾಸಿಮಯ್ಯ. ಕುಂಡ್ರಿ ಅಂದ. ಇಬ್ರು ಕೂತ್ರು. ಹೆಂಡತಿ ಹೇಳದ ಮನ್ಯಾಗ ಏನ್ ಹೇಳದ ಮಾತ? ಸ್ವಲ್ಪ ಆತ್ಮೀಯ ಗೆಳೆಯರ ಬಂದಾರ, ಚಾ ಮಾಡಂದ. ಹೇಳ್ತಿ ತಂದ ಚಾ ಕೊಟ್ಟಳು. ಇಟ್ಟಾಗ ಜೇಡ್ರ ದಾಸಿಮಯ್ಯ ಏನ್ ನೂಲ್ತಿದ್ದ. ನೂಲಾಗ ಮಧ್ಯಾಹ್ನ 12 ಬಾರ ಆಗ್ಯದ. ಅವಾಗ ಹೆಂಡತಿಗೆ ಅಂದತ್ತು ಜೇಡ್ರ ದಾಸಿಮಯ್ಯ. ಏನ್ ಹೇಳ್ತಾನ ಮಾತ? ಸ್ವಲ್ಪ ನೂಲ್ ಹರಿದ, ನೂಲ್ ಕಟ್ಟಬೇಕಾಗೈತಿ. ಒಳಗಿಂದ ಚಿಮ್ನ ಹಚ್ಕೊಂಡು ಬಾ. ಹೇಳ್ತಿ ಚಿಮ್ನ ಹಚ್ಕೊಂಡ್ ತಂದು ಮಧ್ಯಾಹ್ನದಾಗ ಚಿಮ್ನ ಹಚ್ಚಿ ತಂದು ಕೊಟ್ಟಳು. ಜೇಡ್ರ ದಾಸಿಮಯ್ಯ ನೂಲ್ ಕಟ್ತಿದ್ದ. ಇವ್ರು ಪ್ರಪಂಚ ಮತ್ತು ಪಾರಮಾರ್ಥ ಕೇಳಕ್ ಹೋಗಿದ್ರಲ್ಲ. ಹೌದು, ಇಬ್ರು ಹೋಗಿದ್ರು. ಇವ್ರು ವಿಚಾರ ಮಾಡಿರತ್ತ. ಏನಂತ ಹೇಳಿ? ಇಂತ ಮಠ ಮಧ್ಯಾಹ್ನದಾಗ ಎಲ್ಲಾರ ಕಣ್ಣು ಕಾಣಿಸ್ತಾವ. ಇವ ಮಗ ನೂಲ್ ಸುತ್ತಾಕತ್ತಾನ. ನೂಲ್ ಹರಿಯಾಣ ಚಿಮ್ನ ತಗೊಂಡ ಬಂದಾನ. ಈ ಮಗನಿಗೆ ಮಳಿಗೆ ಹಿಡಿದತ್ತೆ ಅಂತೇಳಿ ವಿಚಾರ ಮಾಡಿದ್ರು. ಇಬ್ರು ವಿಚಾರ ಮಾಡಿ ಯಾನ್ ಯಾಕೆ ಮಾಡೋ ಲೆಕ್ಕ ನಮ್ಮ ವಿಷಯ ಕಡ್ಯಾಕ್ ಮಾಡ್ಕೊಂಡ್ರು. ಇಲ್ರಿ ದಾಸಿಮಯ್ಯ ಹೇಳ್ರಿ, ನಮ್ಮ ವಿಷಯ ಬಿಡಿಸ್ತೀರಿ ಅಂದ್ರು. ಅವಾಗೇನ್ ಗಪ್ಪ ಅನ್ಕ ನಿಮ್ ವಿಷಯ ಬಿಡಿಸ್ತಂದ. ಮನ್ಯಾಗ ಹೆಂಡತಿ ಏನ್ ಹೇಳ್ದ? ಇಲ್ಲ, ನಮ್ ಇಬ್ರು ಗೆಳೆಯರ ಬಂದಾರ ಇಂತ ವಿಷಯ ಕೇಳಿಕ್ಕೆ ಒಂದ್ ಸ್ವಲ್ಪ ಅಂಬ್ಲಿ ಮಾಡಂದ. ಹೇಳ್ತಿ ಅಂಬ್ಲಿ ಮಾಡಿ ಸುಡು ತಂದು ಮುಂದಿಟ್ಲು. ಅವಾಗ ಜೇಡ ದಾಸಿಮಯ್ಯ ಅಂದತ್ತ, ಏನಂದ ಮಾತ? ಇದೊಂದ್ ಸ್ವಲ್ಪ ಆರ್ರಿ ಅನ್ಕ ಗಾಳಿ ಬೀಸೋದ್ ಕುಂಡ್ರಿ ಅಂದ. ಬೇಯಿಸುವಂತ ತಾಸ ಆಯ್ತು. ಆಮೇಲೆ ಯಾರೇ ಮಟ್ಟ ಗಾಳಾಗಿತ್ತು. ಅವಾಗ ನೀವು ತಗೋರಿ. ಆ ಇಬ್ರು ಬಂದವ್ರು ಏನು ಕೇಳಕ್ ಬಂದಿರಲ್ಲ ವಿಷಯ. ಇಬ್ರು ಆಮ್ಲಿ ಕುಡಿಯತ್ರು. ಬಾಯಾಗ ತಣ್ಣ ಹತ್ಲಾಕತ್ತು. ಜೇಡ ದಾಸಿಮಯ್ಯ ಕುಡ್ದ. ಏನ್ ಸುಡ್ತೈತಿ ಆಮ್ಲಿ ನಟ್ ಗಾಳಿ ಬೀಸಂದ ಹೇಳ್ತಿ. ಆ ಹೇಳ್ತಿ ಹಂಗೆ ಗಾಳಿ ಬೀಸಳು. ಈ ಇಬ್ರಿಗೆ ಕೇಳಕ್ ಬಂದಾರ ಸಿಟ್ಟು ಬರ್ತತ್ತ. ಏನಂತ ಹೇಳಿ? ಮರ ನೀನ್ ಆಮ್ಲಿಗೆ ಸುಡೋದಕ್ಕ ಏನಕ್ ಒಂದಕ್ಕ ಆರೈತಿ. ಆರಿದ ಆಮ್ಲಿಗಿನ ಗಾಳಿ ಬೀಸತಿ. ಇಂತ ಮಧ್ಯಾಹ್ನದಾಗ ಚಿಮ್ನಿ ಹಚ್ಕೊಂಡು ಬಾ ಅಂತ ಹೇಳ್ತಿ. ನೀನ್ ತೆಲಿಗಿಲಿ ಕೆಟ್ಟೈತಿ. ನೀ ಏನ್ ವಿಷಯ ಬಿಡಿಸವಲ್ಲ, ನಾವ್ ಹೋಗ್ತೀವಿ ಎದ್ರಂತ. ಅವಾಗ ಜೇಡ್ರ ದಾಸಿಮಯ್ಯ ಕರೆದು ಹೇಳ್ದಂತ, ಏನಂತ? ಇದ್ರಾಗ ಏನು ವಿಷಯ ನಿಮಗೆ ತಿಳಿದಿಲ್ಲ ಅಂದ್ರ ಏನ್ರಿಪ್ಪ? ಮಧ್ಯಾಹ್ನದಾಗ ಇಂತ ಬಿಸಿಲಾಗ ಹೆಂಡತಿ ಚಿಮ್ನ ಹಚ್ಕೊಂಡು ಬಂದಿ. ಚಿಮ್ನ ಹಚ್ಚಿ ತಂದು ಮುಂದಿಟ್ಟು ಹೋಗ್ಯಾಳ. ಇಂತ ಆರಿದ ಅಂಬ್ಲಿಗಿನ ಸುಡ್ತೈತಿ. ಗಾಳಿ ಬೀಸದ್ರಿ. ಗಾಳಿ ಬೀಸಾಳಕ್ಕೆ ಹೊಳ್ಳಿ ಹೊಟ್ಟೆ ಪ್ರಶ್ನೆ ಮಾಡಿಲ್ಲ. ಹೊಳ್ಳಿ ಪ್ರಶ್ನೆ ಮಾಡಿಲ್ಲ ಅಂದ್ರ ಪ್ರಪಂಚನೇ ಶ್ರೇಷ್ಠ ಅಂತ ಹೇಳಿ ಜೇಡ್ರ ದಾಸಿಮಯ್ಯನವರು ವಿಷಯ ಬಿಡಿಸಿದ್ರು.
ಹೌದು. ಹಿಂಗ ಪ್ರಪಂಚನೇ ಯಾಕೆ ಶ್ರೇಷ್ಠ? ಯಾಕ್ರಿಪ್ಪ? ಎಲ್ಲರಿಗೂ ಒಂದು ಮಾತು ಹೇಳುತ್ತೇನೆ ಆತ್ಮೀಯ ಬಂಧುಗಳೇ. ಏನ್ರಿಪ್ಪ ಮಾತಾ? ಕಾರ್ತಿಕ್ ಪಂಡರ್ಪುರ ಏಕಾದಶಿ. ಹೌದು. ಕಾರ್ತಿಕ್ ಪಂಡರ್ಪುರ ಏಕಾದಶಿ. ಹೌದಾ? ಪಾಂಡುರಂಗ ರುಕ್ಮಿಣಿ ನಿಂತಾರೆ, ಎಲ್ಲಾರು ಹೋಗಿ ನಮಸ್ಕಾರ ಮಾಡ್ತಾರೆ. ಯಾವ ಕುಣಿತಾನ, ಯಾವ ಜಿಗಿದಾಡ್ತಾನ, ವಿಠಲ ತಾನ ರುಕ್ಮಿಣಿ ತಾನ ಜಿಗಿದಾಡ್ತಾವ್ರ ಎಲ್ಲಾರು. ಹೌದು. ಅವಾಗ ಪಾಂಡುರಂಗ ಟೊಂಕದ ಮೇಲೆ ಕೈ ಇಟ್ಟು ಆ ಕಡೆ ದೃಷ್ಟಿ ಇಟ್ಟು ನೋಡ್ತಿದ್ದತ್ತ. ಹೌದಾ? ನೋಡ್ತಕ್ಕಂತ ಸಮಯದಲ್ಲಿ ತಾಯಿ ರುಕ್ಮಿಣಿ ಕೇಳತ್ತ, ಏನಂತ ಮಾತಾ? ಏ ಪಾಂಡುರಂಗ, ನಿನ್ನ ಸನ್ನಿಧಿ ಸಾಕಷ್ಟು ಮಂದಿ ಬಂದಾರ, ಎಲ್ಲಾರು ಭಕ್ತರದಾರ, ಅವ್ರು ನೋಡಿದ್ ಬಿಟ್ಟು ಆ ಕಡೆ ನೋಡ್ತೀವಿ ಹೊರಗತ್ತಿವತ್ತ. ಹೌದಾ? ಅವಾಗ ರುಕ್ಮಿಣಿ ದೇವಿ ಪಾಂಡುರಂಗ ಅಂದತ್ತ, ಏನಂದ? ಏ ಇನ್ನ ನನ್ನ ಶಿಷ್ಯ ಬಂದಿಲ್ಲ, ನನ್ನ ಶಿಷ್ಯನೇ ಬ್ಯಾರೆ ಅದನವ, ಇವೆಲ್ಲ ತಮ್ ಚಟಕಾಗಿ ಬಂದಾವ ಅಂದತ್ತ. ಹೌದಾ? ತಮ್ ಚಟ ಏನು? ಏನ್ರಿಪ್ಪ? ಯಾವ್ದು ಹೊಲ ಬಿಡ್ಕೊಳಕ್ ಬಂದೈತಿ, ಯಾವ್ದು ಹೆಣ್ ತೊಗೈತ ಹೆಣ್ ಹೊಳಿ ಬರ್ಲಿಕ್ಕೆ ಬಂದೈತಿ, ಯಾವ್ದು ಸಂಸಾರಕ್ಕೆ ಬಂದೈತಿ, ಇವೆಲ್ಲ ಹಿಂಗ ಬಂದಾವ. ನನ್ನ ಭಕ್ತಿ ಬ್ಯಾರೇನ ಅದಾನ, ಭಕ್ತಿನ ಬಂದಿಲ್ಲ, ಅವ್ನು ನೋಡ್ಲಾಕತ್ತೀನಿ ಅಂತ. ಹೌದಾ? ಅಂತ ಭಕ್ತ ಅಂತ ಭಕ್ತ ಶ್ರೇಷ್ಠ ಇದ್ದವ್ರ ಅವನ ತನ ನಾವೇ ಹೋಗಿ ನಡಿ ಅಂದಳಿ ರುಕ್ಮಿಣಿ ದೇವಿ. ಆ ನಡಿ ಹಿಂಗೆ ಹೋದ್ರೆ ನಮ್ಮ ಭಕ್ತನ ನಿನಗೆ ಪರಿಚಯ ಆಗಂಗಿಲ್ಲ, ಹೆಂಗ್ ಹೋಗ್ಬೇಕು ನಡಿ ಅಂತೇಳಿ ಎಲ್ಲಾರು ಪಂಡರಪುರ ದಿಂಡಿವನ್ನ ಬಿಟ್ಟು ಎಲ್ಲಿ ಬಂದ್ರು? ಎಲ್ಲಿ ಬಂದ್ರು? ಸಿದ್ದೇವಾಡಿಗೆ ಬಂದ್ರು. ಸಿದ್ದೇವಾಡಿಗೆ ಬರೋಣ ಏನಾಯ್ತು? ಏನಾಗಿತ್ತು? ಪಾಂಡುರಂಗನ ಮೈಯಾಗ ಮಾರೋಗ ಹುಟ್ಟಿ ಕಿವಾರಕ್ತ ಸೋರ್ಲಿಕ್ಕತ್ತು. ಹೌದಾ? ಅವಾಗ ತಾಯಿ ರುಕ್ಮಿಣಿ ದೇವಿ ಏನ್ ಮಾಡಿಳು? ಒಂದು ಬೇನ್ ತಪ್ಪಲ ಕೈಯಾಗ ಅವ್ರಿ ಪಳ್ಳಿ ಹಿಡ್ಕೊಂಡು ನನ ಹೊಡ್ಕೊತ್ ಕೂತ್ಳು. ಆ ಸಮಯದಲ್ಲಿ ಯಾರು ಬರ್ತಿದ್ರು? ಯಾರು ಬರ್ತಿದ್ರಿ? ಸಂಸಾರದಲ್ಲಿರ್ತಕ್ಕಂತ ಧಾಮಾಜಿ ಪಂತನ ದಿಂಡಿ ಬರ್ತಿತ್ತು. ಧಾಮಾಜಿ ಪಂತನ ದಿಂಡಿ ಬರ್ತಕ್ಕಂತ ಸಮಯದಲ್ಲಿ ಧಾಮಾಜಿ ಪಂತ ತನ್ನ ದಿಂಡಿ ಅಲ್ಲೇ ತರ್ವಿ ಮುದುಕಿ ಕೇಳದತ್ತ, ಏನಂತ? ಈ ಮುದುಕಿಗೆ ಏನಾಗ್ಯದ, ಮತ್ತೆ ಎಲ್ಲಿ ದೊಡ್ಡ ದವಾಖಾನೆ ತೋರಿಸಬಾರ್ದು, ದವಾ ಕೊಡಬಾರ್ದು ಅಂತ ಕೇಳ್ತಿದ್ದ. ಅವಾಗ ಮುದುಕಿ ಹೇಳ್ಕೊಳತ್ತ, ಏನಂತ? ಈ ಮುದುಕನ ಜಗತ್ತಾಗಿರ್ತಕ್ಕಂತ ಎಲ್ಲಾ ದವಾಖಾನೆ ಕಡೆ ತಿರುಗಾಡಿ ಬಂದಿಂತಮ್ಮ, ಈ ಮುದುಕನ ಬ್ಯಾನಿ ಬೇರೆ ಐತಿ, ಅದೇ ನಿನಗೆ ತಿಳಿಯಾಗಿಲ್ಲ, ಹೋಗಂದ್ರು. ಹೋಗ್ಯಪ್ಪ ನೀ. ನನ್ನ ಕೈಲಿ ಏನ್ ಹಾಕಿತ್ತ, ನಾ ಬ್ಯಾನಿ ನೀಗಿಸ್ತೀನಿ, ಏನ್ ಹೇಳ್ತಿ ಹೇಳಂದ. ಹೇಳ. ಅವಾಗ ರುಕ್ಮಿಣಿ ದೇವಿ ಧಾಮಾಜಿ ಪಂತಗಂದತ್ತ, ಏನಂತಂದಳು? ವಚನ ಕೊಟ್ಟರೆ ಈ ಬ್ಯಾನಿ ಹೇಳ್ತೀನಿ, ಈ ಬ್ಯಾನಿ ನೀಗಿಸಂಗಿದ್ರೆ ಹೂ ಅನ್ನು, ಇಲ್ಲೇಕ ಹೂ ಅನ್ಬೇಡ, ಸುಮ್ ಹೋಗಿ ನಿನ್ನ ಕಾಯಕಲ್ಲಿ ಪಂಡರಪುರ ಹೊಂಟಿನ ಹೋಗತ್ತೇಳು. ಆ ಬ್ಯಾನಿ ನನ್ನ ಕೈದಿಂದ ನೀಗ್ತಿತ್ತ, ನಾನು ನೀಗಿಸ್ತೀನಿ, ಹಿಡಿ ವಚನ ಅಂದ. ಹೌದಾ? ದಾಮಾಜಿ ಪಂತ್ ಕೈ ಮೇಲೆ ಕೈ ಹಾಕಿ ರುಕ್ಮಿಣಿ ದೇವಿ ಮೇಲೆ ವಚನ ಕೊಟ್ಟಾಗ ಏನಾಯ್ತು? ರುಕ್ಮಿಣಿ ದೇವಿ ಹೇಳತ್ತ, ಏನ್ ಹೇಳಿದ ಮಾತ? ಏನಿಲ್ಲಿ ಮುದುಕನ ಮೇಯಾಗಿನ ಮಾರೋಗ ನಿವಾರಣೆ ಆಗ್ಬೇಕಾಗಿತ್ತಾರ. ಹೌದಾ? 7 ತಿಂಗಳು ಬಸವಂತಿರ್ಬೇಕು, ಹೊಟ್ಟಿರ್ಬೇಕು 7 ತಿಂಗಳ. ಹೌದು. ಆ ಬಸವಂತಿ ಹೊಟ್ಟೆ ಇರ್ದ್ರ ಹೊಟ್ಟೆಗಿನ ಕೂಸು ಗಂಡೆ ಇರ್ಬೇಕು, ಸೇರಿ ಹೆಣ್ಣಿತ್ತಾರ ಸುಳ್ಳ ಗಂಡಿತ್ತಾರ. ಆ ಕೂಸಿನ ಕಾಲ ಮ್ಯಾಲ ಮಾಡಿ ಚೆಂಡ ಕಡ ರಕ್ತ ಈ ಶರೀರ ಮೇಲೆ ಬಿಟ್ರ ಮುದುಕನ ಮೇಯಾಗಿನ ರೋಗ ನಿವಾರಣೆ ಆಕೈತಿ ಹೇಳತ್ತ. ಯಾರು? ರುಕ್ಮಿಣಿ ದೇವಿ. ಯಾಕೆ ಹೋಗ್ತಾ ಯಾವಾಗ ವಚನ ಕೊಟ್ಟಿರ್ತಾರೆ? ದಾಮಾಜಿ ಪಂತ ಪಂಡರಪುರಕ್ಕೆ ಹೋಗಲಿಲ್ಲ, ಇದಾ ತನ್ನ ಮನೆಗೆ ಬಂದ, ಮನ್ಯಾಗ ದುಃಖ ಮಾಡ್ತಿದ. ಮರದಿ ಕೇಳ್ತಾಳ, ಏನು ಕೇಳ್ತಾಳ ಮಾತ? ಯಾಕ್ರಿ ದಿಂಡೂರಿ ಮನಿಗೆ ಹೋಗೋರು ಹೊಳ್ಳಿ ಯಾಕೆ ಬಂದ್ರಿ? ಅಂತ ದುಃಖ ಏನಾಗ್ಯದ? ಏನಾಗೈತಿ? ಇಲ್ಲ, ಹಾಗೆ ಒಂದು ಮುದುಕ ಒಂದು ಮುದುಕಿ ಕೊಡ್ರಿ, ಇಂತ ಮಾತು ಕೊಟ್ಟಿನಿ, 7 ತಿಂಗಳು ಹೊಟ್ಟಿರ್ಬೇಕತ್ತ, ಇಂತ ಹೆಣ್ಮಗಳು ಎಲ್ಲಿ ಸಿಗ್ತಾಳ ಅಂದಾಗ ದಾಮಾಜಿ ಪಂತನ ಹೇಳತ್ತ. ಏನ್ ಹೇಳ್ತಾಳೆ ಹೇಳ್ತಿ? ಊರಾಗ ಮಂದಿನ ಯಾಕೆ ಹುಡುಕಾಡ್ತೀರಿ? ನಾನೇ 7 ತಿಂಗಳು ಚೊಚ್ಚಲ ಬಸವಂತಿದೀನಿ, ನನ್ನೇ ಕರ್ಕೊಂಡ ಹೇಳ್ತಿ. ದಾಮಾಜಿ ಪಂತನ ಬೆನ್ ಹತ್ತಳು ಬಂದ ಮುದುಕನ ಮುಂದೆ ಹೇಳ್ತಿ ಏನ್ ಚಿತ್ತ ಅಂಗಾತ್ ಮನ್ಕೊಂಡ್ಳು. ದಾಮಾಜಿ ಪಂತ ಕೈಯಾಗ ಕುಡ್ಗೋಲ್ ಹಿಡಿದು ಹಿಂಗೆ ಹಟ್ಟಿ ಹೊಡಿಬೇಕಂತಿದ್ದ, ಆ ಕೈ ನಡಿಲಿಕ್ಕೆ ಗಡ 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 ಗಡ. ಹೌದಾ? ಅವ ರುಕ್ಮಿಣಿ ಕೇಳ್ತಾಳ, ಏನ್ ಕೇಳ್ತಾಳ? ಏ ದಾಮ, ನಿನ್ನ ಕೈಲಿ ನೀಗಾಲು ಹೆಂಡತಿ ಹೊಟ್ಟಿ ಇರು, ನೀ ಅಂತ ಕಣ ಬಾವದಾಗಿತ್ತಿ. ಹೌದು. ನೀಗಂಗಿಲ್ಲ, ಹೊಳ್ಳಿ ಹೋಗತ್ತಳು. ಹೋಗು ಹೊಳ್ಳಿ. ಅವಾಗ ಹೇಳಿ ಕೇಳ್ತಾಳ, ಏನಂತ್ರಿಪ್ಪ? ದಾಮಾಜಿ ಪಂತಗ ಏನ್ ಹೇಳ್ತಾಳ ಮಾತ? ಭಗವಂತ ಇಂಥವ್ರ ಶರೀರಕ್ಕಾಗಿ ನನ್ನ ಶರೀರ ಸಾವು ಹಾಕಿರ್ತಾರ, ನನ್ನ ಕಣ್ಣಿನಿಂದ ಇವ್ರ ಜೀವಾತ್ಮ ಉದ್ಧಾರ ಹಾಕಿರ್ತಾರ. ಹೌದು. ವಿಚಾರ ಮಾಡ್ಬೇಡ, ಹರಿ ಹಟ್ಟಿ ಅಂದಳು. ಹುಡುಗಲ್ಲಿ ಹಟ್ಟಿ ಹಿಡ್ದ, ಗಂಡು ಕೂಸಿತ್ತು, ಮ್ಯಾಲ ಕೂಸಿನ ಹಿಡ್ದ ಚಂಡ ಕಡ್ದ, ಕೂಸಿನ ಚಂಡ ದೊಂಡಿಗೆ ಬಿತ್ತು, ಹೋಗಿ ಮೇಯಾಗಿನ ರಕ್ತ ಶರೀರ ಮೇಲೆ ಬೀಳಕತ್ತ, ಪಾಂಡುರಂಗನ ಶರೀರ ಮೇಲ. ಹೌದು. ಅವಾಗ ಪಾಂಡುರಂಗ ಹೇಳ್ತಾನೆ, ಇಲ್ಲಿ ನಾನು ನನ್ನ ಖರೇ ದಾಮಾಜಿ ಪಂತ ನಾಮ ಕಂಡ್ಬತ್ತು. ಸಂಸಾರದಾಗ ಇಂಥವ್ರು ಮಾಡ್ದವ್ರು, ನಿಮ್ಮ ಸಾದ್ರೊಳಗೆ ಯಾರು ಮಾಡ್ದವ್ರದಾರ? ಹೌದಾ? ಸಂಸಾರ ಹೇ ಶನಿವಾರ ಮಾಸ್ತರ, ಸಂಸಾರದಾಗ ಸಾಕ್ಷಾತ್ ಭಗವಂತನ ಕಂಡವ್ರದಾರ ಧರಣಿ ಮೇಲೆ. ಅದಾರ ಯಾರಿಪ್ಪ? ಯಾರು ಯಾರು? ವಿಷಯ ತಮ್ಗೊಂದು ಮಾತು ಹೇಳದ. ಏನ್ರಿಪ್ಪ ಮಾತ? ಸದ್ದ ಯಾವ
ಸೊಲ್ಲಾಪುರ ಜಿಲ್ಲೆ ಮಂಗಳೇವಾಡ ತಾಲೂಕ ಮುತ್ಯ ಮಾಯಂಗ್ರೆ ಒಂದಲ್ಲಿ 2 ಹೆಂಡ್ರ ಮಾಡ್ಕೊಂಡು ಬಂದ. 2 ಹೆಂಡ್ರ ಮಾಡ್ಕೊಂಡು ಕರ್ನಾಳ ಗುರುವಿನ ಸೇವಾ ಮಾಡಿದ್ರು. ವರ್ಷಕ್ಕೊಮ್ಮೆ ಕೈಲಾಸ ಶಿವ ಪಾರ್ವತಿ ದಂಡಿಗೆ ಬಂದ ಮುಂಡ ಸುತ್ತೋಗ್ತಾರೆ ಸಂಸಾರದವಂಗೆ. ಅದಕ್ಕ ವಿಷಯ ಹೆಂಗಾಗ್ಬೇಕಂದ್ರ ಜಗತ್ತಿನಾಗ ನೀ ಹೇಳಿ ಏನು ಇಲ್ಲ, ಜಗತ್ತಿನಾಗ ಸನ್ಯಾಸಿಗಳದ ಜಗತ್ತಿನಾಗ ನಾಮ ಉಳಿದ ಸಂಸಾರಿಗಳದ ಏನೇನು ಉಳಿದಿಲ್ಲ ಅಂತ ಹೇಳಿ ಹೇಳ್ಯಾರ. ನಿನಗೊಂದು ಮಾತು ಹೇಳದ ಮಾಸ್ತರ, ಜಗತ್ತಿನಾಗ ಸಂಸಾರ ಮಾಡಿದವ್ರದ್ದು ಎಷ್ಟೋ ಮಂದಿ ಜಗತ್ತಿನ ಹೆಸರದಾರ, ಒಂದು ಕುಲಕ್ಕೆ ದೇವರಾಗ್ಯಾರ. ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚುಗಂಡನ ಸೇವಾ ಮಾಡಿಕೊಂಡು ಅಳಸಿದನ್ನ ಉಂಡು ಭಗವಂತನ ಸೇವಾ ಮಾಡಿ ಜಗತ್ತಿನಾಗ ಸಂಸಾರವತಿಯಾಗಿ ಪತಿವರ್ತ ಹೆಣ್ಮಗಳಾಗಿ ಜಗತ್ತಿಗೆ ಕೀರ್ತಿ. ಇದೇ ಯಾರು ಆ ಕಡೆ ಬೇಡ, ಇದೇ ಕಲಿಯುಗದಾಗ ಯಾರು ಸಂಸಾರದಳು ಶೀಲಕ್ಕಾಗಿ ತನ್ನ ಹೊಟ್ಟೆ ಹುಟ್ಟತಕ್ಕಂತ ಕೂಸಿನ ಪ್ರಾಣ ಹೋದ್ರನು ಯಾರು ಕಡ್ಲಿ ಮಟ್ಟಿ ಕಾಸಿವೆ ಜಗತ್ತಿನ ಹೆಸರು ಉಳಿಸ ಸಂಸಾರದಾಗ ಉಳಿಸ್ಯಾರ. ನೀವು ಸಂಸಾರ ಅಂದ್ರ ನಿನಗ್ಯಾನಾಗ್ಯದ? ಬರೇ ಹೆಂಡ್ರು ಮಕ್ಕಳು ಕಾಟ ನಿನಗಾಗ್ಯದ. ಹೆಂಡತಿ ಕಾಟಿಗೆ ಸ್ವರ್ಗ ಇದೆ. ನಮ್ಮ ಅಕ್ಕನ ಕಾಟಿಗೆ ಮನ್ಯಾಗ ರೊಕ್ಕ ಎಟ್ಟು ಬಂದೈತಿ ಲಾವತ್ತಾರ ಅವ್ರು. ಅದಕ್ಕಾಗಿ ನೀ ಸ್ವರ್ಗಲಾಕತ್ತಿ. ಮನೆಗಿನ ಬಾ ಸ್ವರ್ಗ. ಸಂಸಾರ ಶ್ರೇಷ್ಠ ಅದ್ರಿ, ಪ್ರಪಂಚ ಮಾಡಿ ಪಾರ್ ಮಾಡ್ತಿದ್ದಿ ಅಂದಾರ. ಹೌದಾ? ಜಗತ್ತಿನಾಗ ಹೇಳ್ತಾರ ನಿಜಗುಣ ಶ್ರೀಗಳು. ಏನ್ ಹೇಳ್ತಾರ? ಏನು ವಿಚಾರ ಹೆಂಗ ಬರ್ದಾರಂದ್ರ ಹೆಂಗ್ರಿಪ್ಪ ಸತ್ತಿ ಇರ್ಲಾರ್ದೆ ಈ ಶರೀರ ಸದ್ಗತಿನೇ ಇಲ್ಲತ್ತ. ಏನು ಒಂದು ಮಾತು ಹೇಳುದ. ಯಾಕಂದ್ರೆ ಇವತ್ತ ಜ್ಞಾನಿಗಳ ವೇದ ಮಂಟಪದಾಗದೀವು, ಜ್ಞಾನಿಗಳ ವಿದ್ಯೆ ಒಂದು ಇದ್ರಾಗದೀವು. ಅದೇ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಬರಂಗಿಲ್ಲ ಇಲ್ಲಿ. ಹಿಂದೂ ಅಂತವ್ರ ಫೋಟೋಗಳದಾವ ಇಲ್ಲಿ. ಅದಕ್ಕೆ ನಾವು ವಿಷಯಗಳನ್ನ ಎತ್ತಿ ನಿನಗೆ ಚುಚ್ಚಿ ಮಾತಾಡ್ಲಿಕ್ಕೆ ಬರಂಗಿಲ್ಲ. ಸಂಸಾರ ಶ್ರೇಷ್ಠ ಹೇಳ್ಬೇಕತ್ತಿ ಅವ್ರು. ಏನ್ ಹೇಳಿದ್ರು? ಯಾರು ಹೇಳಿದ್ರು? ಯಾರ್ದ್ರಿ ಸರ? ಗುರು ಗೋವಿಂದ ಭಟ್ರ ಕೃಷ್ಣಾಳ ಶರೀಫಜ್ಜ ಅವ್ರು ವಿದ್ಯಾ ಪಡ್ಕೊಂಡ್ರು. ಶರೀಫಜ್ಜ ಸಂಸಾರ ಮಾಡಿಲ್ಲ, ಶರೀಫಜ್ಜಾಗ ಹೇಳ್ತಿಲ್ಲ, ಜಗತ್ತಿಗೆ ದೇವರಾಗ್ಯಾರ. ಶರೀಫಜ್ಜಾನ ವಿಷಯ ಕೂನದ. ಹೌದಾ? ಯಾಕಂದ್ರೆ ಒಳ್ಳೆ ಕಲಾವಿದ್ರಿ, ವಾದ ಮಾಡ್ಬೇಕಾಗಿದೆ. ಎಂತವ್ರ ಜೋಡಿ ವಿತ್ತಂಡವಾದಿಲ್ಲ, ನಿನ್ನ ಜೋಡಿ ಒಳ್ಳೆ ಕಲಾವಿದ್ರಿ. ಈಗಾಗಲೇ ಪಿಂಟು ಮಾಸ್ತರ್ ಹೇಳ್ದವ ಏನಂತ ಇಲ್ಲ ಚಾಲೆಂಜಿಂಗ್ ಅಣ್ಣ, ನೀವೇನೋ ಚಾಲೆಂಜಿಂಗ್ ಅಣ್ಣ, ನಾನು ಒಂದು ಮಾತಿಗೆ ಚಾಲೆಂಜಿಂಗ್ ಅಂತ ಹೇಳಿ ಮಾತಾಡಿದೆ. ನೀವು ಒಳ್ಳೆ ಕಲಾವಿದ್ರಿ. ಜಗತ್ತಿನಾಗ ಸಂಸಾರ ಶ್ರೇಷ್ಠ ಅದ. ಎಲ್ಲಾರು ಸಂಸಾರದವ್ರು ಅದಾರ. ಇವತ್ತಿನ ದಿವಸ ಜಾತ್ರೆ ನಡೆದ. ಇಲ್ಲೆಲ್ಲ ಸಂಸಾರದವ್ರೆ ತಂದು ಪಟ್ಟಿ ಕೊಟ್ಟಾರ. 10 ರೂಪಾಯಿ ಕೊಡ್ಲಿ, 10,000 ಕೊಡ್ಲಿ. ಎಲ್ಲಾರು ಸಂಸಾರದವ್ರು ತಮಗ್ ಪ್ರಪಂಚದಾಗ ಆನಂದ ಅದ. ಪ್ರಪಂಚದಾಗ ಆನಂದ ಐತೇಳಿ ಎಲ್ಲಾರು ಇಂತ ಮಾಧವಾನಂದ ಮುತ್ಯಾನ ಸರ್ಕಲ್ ಕಟ್ಟಿ ಇಂತ ವೈಭವದ ಜಾತ್ರೆ ನಡೆಸ್ಯಾರ. ಇವ್ರ ಮಾತ್ ಕೇಳಿ ಯಾರು ಮದುವೆನೇ ಆಗ್ಬಾರ್ದು ನೋಡಿ ಊರಾಗ. ಇವ್ ಒಂದ್ ಚಿಂತೆ ಬೇರೆ ಮಾಸ್ತರಿನ ಅಂದ್ರೆ ಮದುವೆ ಇಲ್ಲ. ಮತ್ ಇವ್ರ ಮಾತ್ ಕೇಳಿ ನಂದು ಮದ್ವಿ ಮಾಡ್ದು ಬಿಟ್ಟಾರತ್ತನವ. ಹೌದ್ ಮತ್ ಹಂಗೆ ಆಗ್ತೈತಿಲ್ರಿ? ಹಂಗೇನಿ ತಿಳ್ಕೊಬೇಡ, ನೀನು ಮದ್ವಿ ಆಗು. ನಾಲ್ಕು ಮಾತು ಸುಮ್ಮ ಏನೋ ನೀ ಹೆಂಗಂದ್ರ ಹೆಂಗ ಸರ ತಮ್ಮ ಸಣ್ಣ ಹುಡುಗರ ಕಾಲನ ಬೂಟ್ ಇದ್ದಂಗ ಮ್ಯಾಲ ಒತ್ತಾಣ ತಳಗ್ ತೂಕಂತ ನೋಡಿ ಜಾತ್ರೆಯಾಗ ಬಂದಿರ್ತಲ್ಲ ಬೂಟ. ಅಟ್ರಿ ಕೆಲಸದಿಂದ ಐತಿ. ಬಹಳ ಒಳ್ಳೆ ಅನುಭವಿ ಕಲಾವಿದರ ಅಂತ ಜೋಡಿ ನಾವು ವಾದ ಮಾಡ್ಬೇಕಾರ ನೋಡಿ ವಿಚಾರಗಳನ್ನ ಮಾಡಿ ಮಾತಾಡ್ಬೇಕಾಗ್ತದ. ಇಲ್ಲಿ ವಿಷಯ ಬಿಡಿಸೋದು ಎಷ್ಟೇ ಪ್ರಪಂಚದಾಗ ಏನದ ಪಾರಮಾರ್ಥದಾಗ ಏನದ ಅಂತಕ್ಕಂಥದ್ದು. ಅದಕ್ಕೆ ಜಗತ್ತಿನಾಗ ಆಗಿಬಾರ್ದು. ಯಾರು ಯಾವ ರೀತಿ ಮೊದಲು ಮನುಷ್ಯನಿಗೆ ಬೇಕು ಶಕ್ತಿ ಬೇಕು, ಶರೀರದಲ್ಲಿ ಯುಕ್ತಿ ಬೇಕು, ತಲೆಯಲ್ಲಿ ಭಕ್ತಿ ಬೇಕು, ಮನಸ್ಸಿನಲ್ಲಿ ಬೆಳಗೆಲ್ಲ ಬಂದು ಧರಣಿಯ ಮೇಲ ಮನುಷ್ಯನಿಗೆ ಸಂಸಾರದಲ್ಲಿ ಸನ್ಯಾಸದಲ್ಲಿ ಮೊದಲು ಭಕ್ತಿ ಬೇಕು. ಆ ಭಕ್ತಿದಿಂದ ಇವತ್ತಿನ ದಿವಸ ಜಗತ್ತಿನಾಗ ಹೇಳ್ರವ್ರು ಏನ್ರಿಪ್ಪ ಅಕ್ಕ ಮಾದೇವಿ ವಚನ ಹೇಳಿದ್ರು. ಹೆಂಗ ಬರ್ದಾಳ ನೋಡ್ರಿ, 900 ವರ್ಷದಿಂದ ಬರ್ದಿಟ್ಟಾಳ. ತಾಯಿ ಸತ್ತರೆ ಕರಳನ್ನೇ ಕೊಡದಂತೆ, ತಂದೆ ಸತ್ತರೆ ಶಿರವನ್ನೇ ಕಡದಂತೆ, ಅಣ್ಣ ಸತ್ತರೆ ಬಲಭುಜ ಹೋದಂತೆ, ತಮ್ಮ ಸತ್ತರೆ ಎಡಭುಜ ಹೋದಂತೆ, ಮನೆಯಲ್ಲಿ ಗಂಡನ ಆತ್ಮೀಯತಕ್ಕಂತ ಸತ್ಯಗಳು ತೀರಿದರೆ ಮನೆಯ ನಡುಗಂಬ ಮುರಿದಂತೆ. ಹೌದಾ? ಮನೆಯಲ್ಲಿ ಗಂಡನ ಆತ್ಮೀಯದಿರಲಾರ್ದ ವೈಚಾರಿ ಹೆಂಡತಿದ್ದರೆ ಎಡಗಾಲಿನ ಚಪ್ಪಲ ನಾಯಿ ಹೋದಂತೆ, ಮನೆಯ ಮಾಡುವ ಮಗ ಮಡಿದರೆ ಶ್ರೀಶೈಲ ಚನ್ನ ಮಲ್ಲಿಕಾರ್ಜುನ ಶಿಖರ ನೆಲಕ್ಕೆ ಮುರಿದ ಬಿದ್ದಂತೆ ಹೇಳ್ಯಾರ. ಮಾತು ಹೇಳ್ಯಾರ. ಏನ್ ಹೇಳ್ಯಾರ? ಏನ್ರಿ ಸರ ಎಂತ ಮಾತು ಹೇಳ್ಯಾರ? ಎಂತದು? ವೆಚ್ಚಕ್ಕೆ ಹೊನ್ನ ಬೆಚ್ಚನೆ ಮನಿ. ಹೌದು, ಬೆಚ್ಚನೆ ಮನಿ ವೆಚ್ಚಕ್ಕೆ ಹೊನ್ನ ಇಚ್ಛೆ ನರಿತು ನಡೆಯುವ ಸತಿ ಮನೆಯೊಳಗಿದ್ದರೆ ಸ್ವರ್ಗಕ್ಕೆ ಕಿಚ್ಚೊಂದರು. ಸಂಸಾರ ಶ್ರೇಷ್ಠದಂತ ಇಂತ ಎಲ್ಲ ವಚನಗಳನ್ನ ಬಳಕೆ ಮಾಡ್ಯಾರ. ಎಲ್ಲ ವಿಷಯಗಳು ತಂದಾರ. ಮತ್ತೆಲ್ಲಾರು ಸಂಸಾರ ಸುಖ ಇಲ್ಲ ಎಲ್ಲಾರು ಸಾಧುರಿ ಆದ್ರೆ ಜಗತ್ತಿನಾಗ ನಡೆದ ಹೆಂಗ್ರಿ? ಹೌದ್ರಿ, ಹೆಣ್ಮಕ್ಳು ಹೆಂಗ್ರಿ? ಹೆಣ್ಮಕ್ಳು ನೀನೇ ಮಾಸ್ತರ್ ಆಗ್ಬ ಮಗನ. ಅದಕ್ಕ ಜಗತ್ತಿನ ನೇಮದ ಹುಟ್ಟುದು ಸಾವುದು ಹುಟ್ಟುದು ಹಿಂಗೆ ಬಂದೈತಿ ನಮ್ಮ ಕುಳಿ. ಯಾವ ರೀತಿ ಐತಿ ಅಂತ 4 ಹೊಸ ಚಾಲ್ ಹಾಡಿ. ಯಾಕಂದ್ರೆ ಅವರು ಬರಾಗಿನ ಈಗ ಹಾಡಬೇಕು ಹೇಳಕ್ಕನ.
ನಮ್ಗ ಇಂಥವ್ರು ಬಾಳ ದಿವಸ ಆಯ್ತು ಗಂಟು ಬಿಟ್ಟೇ ಇಲ್ಲ ಬಿಟ್ಟೇ ಇಲ್ಲ ರಾಗಿ ಹಾಡು ಹುಡ್ಕೊತ್ ಬಂದಾರ ಅವ್ರು ಹಾ ಬಂದ ಹಾಡು ಹಾಡ್ಯಾರ ಯೂಟ್ಯೂಬ್ ಹೊಸದೈತು ಹಾ. ಹೌದಾ ನೋಡೋಣ ಇವತ್ತ ನಾಳೆ ಹೋಗ ಇಬ್ರು ಕೂಡ ಹೋಗೋಣ ಹಾ. ಮಾಸಿದ್ದ ನೀವೊಂದ್ ಸಿಟಿ ಕೊಂಡಿರ್ತೀರಿ ನಾವ್ ಇಬ್ರು ಒಂದ್ ಸಿಟಿ ಕೊಂಡಿರ್ತೀವಿ ಹಾ. ಯಾರು ಹೊಸ ಹೆಂಗ್ ಸಾಹಿತ್ಯ ಆಗ್ತಾವ ಚೆಕ್ ಮಾಡ್ಬೋದ ಯಾಕಂದ್ರೆ ಬರಾಗ ಬರ್ಕೊಂಡ್ ಬಂದಾರ ನಾವ್ ಏನೋ ಹಿಂದೆ ಬರ್ದ ಇರ್ತೀವಿ 10 ವರ್ಷದಿಂದ ಒಂದು ಸಣ್ಣ ಚಾಲ್ ಹಾಡಿ ಉಭಯ ತಂಡಕ್ಕೆ ಬಾಳೆ ಕೊಡ್ಬೇಕು